ಕರೆಂಟು ಕಣ್ಣಾಮುಚ್ಚಾಲೆ ಆಡ್ತಾ ಇರುತ್ತೆ. ಅದಕ್ಕೋಸ್ಕರ ಪ್ರತಿ ಮನೆಯಲ್ಲಿ ನಾವು ಇನ್ವರ್ಟರ್ನ ಇಟ್ಕೊಂಡಿದ್ದೀವಿ. ಈ ಇನ್ವರ್ಟರನ್ನು ಮೇಂಟೈನ್ ಕೂಡ ಮಾಡಬೇಕಾಗತ್ತೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದ್ದ ವಿಷಯ. ಆಗಾಗ ಬ್ಯಾಟ್ರಿಯ ಆ್ಯಸಿಡ್ ಲೆವೆಲ್ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಅದಕ್ಕೆ ಆ ಸೆಲ್ಗಳಲ್ಲಿ ಡಿಸ್ಟಿಲ್ ವಾಟರ್ನ ಹಾಕಿ ಮೇಂಟೈನ್ ಮಾಡೋದು ತಮಗೆಲ್ಲ ಗೊತ್ತಿರುತ್ತೆ. ಅದ್ರ ಜೊತೆಗೆ ಇನ್ನೊಂದಾಗುತ್ತೆ, ಈ ಪಾಸಿಟಿವ್ ಮತ್ತು ನೆಗೆಟಿವ್ ಎಂಡಲ್ಲಿ ರೆಡ್ ಆ್ಯಂಡ್ ಬ್ಲ್ಯಾಕ್ ಇರುತ್ತೆ ನೋಡಿ. ಸಾಮಾನ್ಯವಾಗಿ ಈ ಎರಡು ಎಂಡ್ಗಳಲ್ಲಿ, ಈ ಕಾಂಟ್ಯಾಕ್ಟ್ಗಳಲ್ಲಿ ಪುಡಿ ಅಂಥದ್ದು ಒಂದು ಬೆಳ್ಕೊಂಡು ಹೋಗುತ್ತೆ. ಇಲ್ಲಿ ಕಾಣುತ್ತೆ ನೋಡಿ, ಇದು ನೀವು ನೋಡಿರ್ತೀರ. ಅದನ್ನು ಆಗಾಗ ನಾವು ಕ್ಲೀನ್ ಮಾಡ್ತಿರಬೇಕು. ಒಂದೊಂದು ಸಾರಿ ಏನಾಗುತ್ತೆ, ಅದು ಹೆಚ್ಚಾಗ್ತಾ ಹೋದ ಹಾಗೆ ಆ ಎಂಡ್ಗಳಲ್ಲಿ ಇರ್ತಕ್ಕಂಥ ಕನೆಕ್ಷನ್ ಏನಿರುತ್ತೆ ಅದು ಕಟ್ಟಾಗಿ ಹೋಗುತ್ತೆ. ಈಗ ನಮ್ಮ ಬ್ಯಾಟ್ರಿಯಲ್ಲಿ ಆಗಿದ್ದು ಅದೇ ಥರ. ಈಗ ನೋಡಿ, ಈ ಐಲೈಟ್ ಏನಿದೆಯಲ್ಲ, ಇದು ಕೊರೋಜನ್ ಆಗಿ ಹೋಗ್ಬಿಟ್ಟಿತ್ತು, ಅಂದರೆ ಸೌದು ಹೋಗ್ಬಿಟ್ಟಿತ್ತು. ಸೌದು ಅಂದರೆ ಇಲ್ಲಿ ಆ್ಯಸಿಡ್ಡು ಅದನ್ನು ತಿನ್ನುತ್ತಾ ಹೋಗುತ್ತೆ. ಹಾಗಾಗಿ ಅದು ಪೂರ್ತಿ ತೆಳ್ಳಗಾಗಿ ಕಟ್ಟಾಗಿ ಹೋಗ್ಬಿಟ್ಟಿತ್ತು. ಅದು ಮೇಲ್ನೋಟಕ್ಕೆ ಅದು ಕಾಣಿಸ್ತಿರಲಿಲ್ಲ. ಹಿಂದೆ ಒಮ್ಮೆ ಇದೇ ಥರ ಆದಾಗ ಇದನ್ನು ರಿಪೇರಿಗೆ ಅಂತ ಕರೆಸಿದಾಗ ಆ ಐಲೈಟನ್ನು ಚೇಂಜ್ ಮಾಡಿದರು. ಆದ್ರೆ ನೋಡಿ, ನಾವು ಮಾಡೋ ಕೆಲಸನೇ ಬೆಸ್ಟ್ ಅನ್ನೋದು ಇಲ್ಲಿ ತೋರಿಸ್ದಂಗೆ ಆಗುತ್ತೆ. ನಾನು ನಿಮಗೆ ಲಾಸ್ಟ್ ಟೈಮ್ ಬಂದವರು ತುಂಬ ತೆಳ್ಳಗಾಗಿರ್ತಕ್ಕಂಥ ಒಂದು ಐಲೈಟನ್ನು ಹಾಕಿ ಅದನ್ನು ಫಿಟ್ ಮಾಡಿ ಕೊಟ್ಟು ಹೋಗಿದ್ರು. 500 ರೂಪಾಯಿ ಅದಕ್ಕೆ ಚಾರ್ಜ್. ನೋಡಿ, ಈಗ ಹೊಸದನ್ನು ತಂದಿದ್ದೀನಿ. ಇದು ಎಷ್ಟು ದಪ್ಪ ಇದೆ ಅಂತ. ಇಂಥದನ್ನು ತರಬೇಕು, ಗಟ್ಟಿಯಾಗಿರುತ್ತೆ. ಈ ಬ್ಯಾಟ್ರಿ ರಿಪೇರಿ ಮಾಡ್ತಾರಲ್ಲ, ಅವರನ್ನು ಕೇಳಿದರೆ ಹೇಳ್ತಾರೆ ಇದು ಎಲ್ಲಿ ಸಿಗುತ್ತೆ ಅಂತ. ಆಟೋ ಸ್ಪೇರ್ ಪಾರ್ಟ್ಸಲ್ಲಿ ಸಿಗುತ್ತೆ. ಏನು ಅನ್ನಂಗಿಲ್ಲ, ಅವ್ರು ಬಂದಿದ್ದಾರೆ ನೋಡಿದ್ದಾರೆ ಅಂದರೆ ಅಷ್ಟು ಅರ್ಧ ಗಂಟೆ ಕೆಲಸ ಆಯಿತು. ಈ ಥರ ಏನಾದರೂ ಆಯ್ತಂದರೆ ಈ ಸಲ ನಾನೇ ಮಾಡಿಬಿಡೋಣ ಈ ಸಾರಿ ಅಂತ ಒಂದು ಪ್ರಯತ್ನ ಮಾಡಿದೆ. ಆ ಮಾಡುವಾಗ ಇದೆಲ್ಲ ವಿಡಿಯೋ ಮಾಡಿದೆ. ಅದು ಎಷ್ಟು ಸುಲಭ ಇದೆ ಅಂತ ಈಗ ನೀವು ಈ ವಿಡಿಯೋ ನೋಡಿದ ಮೇಲೆ ಗೊತ್ತಾಗುತ್ತೆ. ಇದನ್ನು ನೀವು ಕೂಡ ಮಾಡ್ಬೋದು. ಒಂದು ಸಣ್ಣ ಪ್ರಾಬ್ಲಮ್ಗೋಸ್ಕರ ಮೆಕ್ಯಾನಿಕನ್ನು ಕರೆಸಿ ಆತನಿಗೆ 500 ರೂಪಾಯಿ ಕೊಟ್ಟು ಇದೆಲ್ಲ ಬೇಕಾಗಿಲ್ಲ. ಇದನ್ನು ನಾವೇ ಮಾಡ್ಕೋಬೋದು. ಅದಕ್ಕೋಸ್ಕರ ಈ ಐಲೈಟನ್ನು ಯಾವ ರೀತಿ ಚೇಂಜ್ ಮಾಡಬೇಕು, ಹೇಗೆ ಅದನ್ನು ಫಿಟ್ ಮಾಡಬೇಕು ಅನ್ನೋದನ್ನು ಇಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಚೆನ್ನಾಗಿ ನೋಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಹೇಳಿ. ಯಾವಾಗಾದರೂ ಒಮ್ಮೆ ಉಪಯೋಗ ಆಗೇ ಆಗುತ್ತೆ, ಅದು ಮಾತ್ರ ಗ್ಯಾರಂಟಿ. ಮೊದಲು ಇಲ್ಲಿ ಸ್ವಿಚ್ ಆಫ್ ಮಾಡಿ ಈ ಪ್ಲಗ್ ಪಿನ್ನನ್ನು ತೆಗೆದು ಇಡಿ. ಆಮೇಲೆ ಇನ್ವರ್ಟರ್ನಲ್ಲಿರ್ತಕ್ಕಂಥ ಈ ಪ್ಲಗ್ ಪಿನ್ನನ್ನು ತೆಗೆದು ಈಗ ಎಲ್ಲಿಂದ ನಾವು ತೆಗೆದಿದ್ವಲ್ಲ ಅಲ್ಲಿಗೆ ಇದನ್ನು ಫಿಕ್ಸ್ ಮಾಡಬೇಕು. ಅಲ್ಲಿರುವ ಸ್ವಿಚ್ಚನ್ನು ಆನ್ ಮಾಡಿದರೆ ಈಗ ಸಪ್ಲೈಲಿಂದನೇ ನಡೀತಾ ಇರುತ್ತೆ. ಬ್ಯಾಟ್ರಿ ಏನು ಬೇಕಾಗಲ್ಲ. ಈಗ ಬ್ಯಾಟ್ರಿಗೂ ಮೇನ್ಸ್ ಸಪ್ಲೈಗೂ ಏನು ಸಂಬಂಧ ಇಲ್ಲ. ಈಗ ಈ ರೆಡ್ ಕಲರ್ ವೈರ್ ಏನಿದೆ ಇದರ ತುದಿಯನ್ನು ತುಂಬ ಚೆನ್ನಾಗಿ ಕ್ಲೀನ್ ಮಾಡಬೇಕು. ಅದೇ ಥರ ಬ್ಯಾಟ್ರಿಯಲ್ಲಿರ್ತಕ್ಕಂಥ ಪಾಸಿಟಿವ್ ಕನೆಕ್ಷನ್ ಏನಿದೆ ಇದನ್ನು ಒಂದು ಬ್ಲೇಡು ಅಥವಾ ಎಮರಿ ಪೇಪರ್ ತಗೊಂಡು ತುಂಬ ಚೆನ್ನಾಗಿ ಕ್ಲೀನ್ ಮಾಡಬೇಕು. ಕೆರೆದು ಅದನ್ನು ಕ್ಲೀನ್ ಮಾಡಬೇಕು. ಈಗ ನಾವು ತಂದಿರತಕ್ಕಂಥ ಐಲೈಟನ್ನು ರೆಡ್ ವೈರ್ನ ತುದಿಗೆ ತುಂಬ ಚೆನ್ನಾಗಿ ಫಿಕ್ಸ್ ಮಾಡಬೇಕು. ನೋಡ್ಕೊಳ್ಳಿ ಅದನ್ನು ಹೇಗೆ ಮಾಡಬೇಕು ಅಂತ. ಮೊದಲು ಕಟಿಂಗ್ ಪ್ಲೇಯರ್ಲಿಂದ ಇದನ್ನು ಚೆನ್ನಾಗಿ ಒತ್ತಬೇಕು. ಐಲೈಟ್ ದಪ್ಪ ಇರೋದ್ರಿಂದ ಬರೀ ಪ್ರೆಸ್ ಮಾಡೋದ್ರಿಂದ ಒಂದೊಂದು ಸಾರಿ ಸಾಧ್ಯ ಆಗಲ್ಲ. ಅದಕ್ಕೆ ಆ ಕಟಿಂಗ್ ಪ್ಲೇಯರ್ಲಿಂದಾಗಲಿ ಅಥವಾ ಸುತ್ತಿಗೆಯಿಂದಾಗಲಿ ಇದನ್ನು ಸ್ವಲ್ಪ ಜೆಂಟಲಾಗಿ 1-2 ಏಟು ಹಾಕಬೇಕು. ಆಮೇಲೆ ಬೋಲ್ಟನ್ನು ಇದರೊಳಗೆ ಹೀಗೆ ತೂರಿಸ್ಬಿಟ್ಟು ಐಲೈಟನ್ನು ಈ ಬೋಲ್ಟಿನ ಒಳಗಡೆ ತೂರಿಸ್ಬೇಕು ಈ ರೀತಿ. ಆವಾಗ ಸ್ವಲ್ಪ ಸ್ಪಾರ್ಕ್ ಬರುತ್ತೆ. ಆದರೂ ಏನು ಹೆದರ್ಕೊಳ್ಳೋವಂಥದ್ದು ಏನಿಲ್ಲ, ಇದು ಶಾಕ್ ಹೊಡೆಯಲ್ಲ. ಸ್ವಲ್ಪ ಅಲ್ಲಿ ಕಿಡಿ ಹಾರುತ್ತೆ, ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಈಗ ಬೋಲ್ಟ್ನೊಳಗಡೆ ನಟ್ಟನ್ನು ಹಾಕಿ ಚೆನ್ನಾಗಿ ಈ ರೀತಿ ಟೈಟ್ ಮಾಡಬೇಕು. ತುಂಬಾ ಟೈಟ್ ಮಾಡಬಾರ್ದು, ಮಾಮೂಲಾಗಿ ಟೈಟ್ ಮಾಡಿ. ಹಾಗೆಯೇ ನೆಗೆಟಿವ್ ಸೈಡಲ್ಲಿ ಕೂಡ ಸರಿಯಾಗಿ ಟೈಟ್ ಮಾಡಿ. ಈಗ ಈ ಸಮಸ್ಯೆ ಮುಗೀತು. ಇನ್ನೊಂದು ಸಮಸ್ಯೆ ಕಡೆ ಗಮನ ಕೊಡೋಣ. ಈಗ ಈ ಲೆವೆಲ್ ಇಂಡಿಕೇಟರ್ಸ್ನಲ್ಲಿ ಈ ಜಾಗದಲ್ಲಿ, ಇಲ್ಲಿ ನಾನು ತೋರಿಸ್ತಾ ಇದ್ದೇನೆ, ಈ ಜಾಗದಲ್ಲಿ ಡಸ್ಟ್ ಕೂತ್ಕೊಂಡು ಇದು
ಕೆಲವು ದಿನ ಆದಮೇಲೆ ಮುಚ್ಚಿ ಹೋಗಿಬಿಡುತ್ತೆ. ಬ್ಯಾಟ್ರಿ ಚಾರ್ಜ್ ಆಗ್ತಿರುವಾಗ ಒಳಗಡೆಯಿಂದ ಫ್ಯೂಮ್ಸ್ ಬರುತ್ತೆ, ಅಂದರೆ ಗ್ಯಾಸ್ ಬರುತ್ತೆ. ಆ ಗ್ಯಾಸ್ ಇಲ್ಲಿಂದ ಅದು ಹೊರಗಡೆ ಹೋಗುತ್ತೆ. ಅದಕ್ಕೆ ಆಗಾಗ ಈ ರಂಧ್ರಗಳನ್ನು ತುಂಬ ಚೆನ್ನಾಗಿ ಕ್ಲೀನ್ ಮಾಡಬೇಕು, ಅಂದರೆ ಮಾತ್ರ ಗ್ಯಾಸ್ ಹೊರಗಡೆ ಹೋಗಲಿಕ್ಕೆ ಅನುಕೂಲ ಆಗುತ್ತೆ. ಈಗ ಇವುಗಳನ್ನು ಒಂದೊಂದಾಗಿ ತೆಗೆದು ಸೋಪ್ ವಾಟರ್ನಲ್ಲಿ ಇವುಗಳನ್ನು ಹಾಕೋಣ. ಅಂದರೆ ಮೊದಲೇ ಒಂದು ಬಕೆಟ್ನಲ್ಲಿ ಚೆನ್ನಾಗಿ ನೀರು ಹಾಕಿ ಅದಕ್ಕೆ ಸಾಕಷ್ಟು ಸೋಪನ್ನು ಹಾಕಿ ಅದನ್ನು ಚೆನ್ನಾಗಿ ಅಳ್ಳಾಡಿಸಿ ಇಟ್ಟಿಟ್ಕೊಂಡಿರಬೇಕು. ಅದರಲ್ಲಿ ಇವುಗಳನ್ನು ಹಾಕಬೇಕು. ಗ್ಯಾಸ್ ಹೋಗಲಿಕ್ಕೆ ಇರತಕ್ಕಂಥ ರಂಧ್ರಗಳೇನಿದ್ದಾವೆ ಅವುಗಳನ್ನು ಚೆನ್ನಾಗಿ ಬ್ರಷ್ನಿಂದ ಅಥವಾ ಕಾಟನ್ಲಿಂದ ಚೆನ್ನಾಗಿ ಕ್ಲೀನ್ ಮಾಡಬೇಕು. ಇವುಗಳನ್ನು ಚೆನ್ನಾಗಿ ಒರೆಸ್ಬಿಟ್ಟು ಈ ರೀತಿ ಹೊರಗಡೆ ಗಾಳಿಗೆ ಇಡಿ ಒಣಗೋ ತನಕ. ಈಗ ಇವುಗಳನ್ನು ಯಥಾ ಪ್ರಕಾರ ಅವೆಲ್ಲಿದ್ದವೋ ಅಲ್ಲಿ ಹಾಕಿ ಫಿಕ್ಸ್ ಮಾಡಿ. ನಾವು ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಇನ್ವರ್ಟರ್ನಿಂದ ಪ್ಲಗ್ಗನ್ನು ತೆಗೆದು ಇಲ್ಲಿ ಹಾಕಿದ್ವಲ್ಲ, ಈಗ ಅದನ್ನು ರಿವರ್ಸ್ ಮಾಡೋದು. ಅಂದರೆ ವಾಪಸ್ ಅದನ್ನು ಅದೇ ಜಾಗಕ್ಕೆ ಇಲ್ಲಿ ಹಾಕಿಬಿಡೋಣ. ಇನ್ನೊಂದು ಪ್ಲಗ್ ಪಿನ್ನನ್ನು ಅದರ ಒರಿಜಿನಲ್ ಜಾಗಕ್ಕೆ ಫಿಕ್ಸ್ ಮಾಡಿಬಿಡೋಣ. ನಿಮ್ಮ ಬ್ಯಾಟ್ರಿ ಚೆನ್ನಾಗಿದ್ದರೆ ಇನ್ವರ್ಟರ್ ಒಳಗಡೆ ಇರತಕ್ಕಂಥ ಇಲ್ಲಿಯ ಫ್ಯಾನು ತಿರುಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವೊಂದು ಕೇಳ್ಬೋದು, ಅಂದರೆ ಚಾರ್ಜಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಅಂತ ಅರ್ಥ. ಸೊ ಅವರ್ ಮಿಷನ್ ಈಸ್ ಸಕ್ಸಸ್ಫುಲ್. ನಂದಂತೂ ಇಲ್ಲೇ ಆಗಿದೆ. ಈಗ ನೀವು ಮಾಡಿದಾಗ ನಿಮ್ಮದು ಏನಾಗುತ್ತೆ ಅಂತ ನೋಡಿ. ಈ ಹಿಂದಿನ ವಿಡಿಯೋದಲ್ಲಿ ನಾನು ಈ ಟಿ ವಿ ರಿಮೋಟನ್ನು ಯಾವ ರೀತಿ ನಮ್ಮ ಲೆವೆಲಲ್ಲೇ ಹೇಗೆ ರಿಪೇರ್ ಮಾಡ್ಕೋಬೋದು ಅಂತ ತೋರಿಸಿದ್ದೆ ನೋಡಿ. ನವೆಂಬರ್ 27ಕ್ಕೆ ಇದನ್ನು ನಾನು ಹಾಕಿದ್ದೆ. ಈಗ ಏಪ್ರಿಲ್ ಮೊದಲ ವಾರ. ಆ ರಿಮೋಟ್ ಇನ್ನೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದೆ. ನೀವು ಆ ವಿಡಿಯೋನ ನೋಡಿಲ್ಲ ಅಂದರೆ ಈ ಲಿಂಕ್ ಇದೆಯಲ್ಲ, ಇಲ್ಲಿ ಒತ್ತಿ ನಿಮಗೆ ಅದು ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.